ಅಯೋಧ್ಯೆಯ ಹೆಣ್ಮಕ್ಳಿಗೆ ಲಜ್ಜೆ ಇತ್ತು ಅಂತ ಹೇಳ್ತಾ ಇದ್ದಿದ್ದಲ್ಲ ಅಲ್ಲಿ. ಅಯೋಧ್ಯೆಯ ಮಂತ್ರಿಗಳಿಗೆ ಲಜ್ಜೆ ಇತ್ತು ಅಂತ. ಹೆಣ್ಮಕ್ಳಿಗೆ ಲಜ್ಜೆ ಇದ್ದೇ ಇತ್ತು ಖಂಡಿತವಾಗಿಯೂ. ಅಂದರೆ ಮಂತ್ರಿಗಳಿಗೆ ಲಜ್ಜೆ ಇರಬೇಕಾದ್ರೆ ಹೆಣ್ಮಕ್ಳಿಗೆ ಎಷ್ಟಿರಬೇಕು ಅಂತ ಊಹೆ ಮಾಡ್ಕೋಬೇಕು. ಏನು ಲಜ್ಜೆ ಇದು? ಯಾವ ಲಜ್ಜೆ ಇದು ಅಂದರೆ ರಾಮಾಯಣದಲ್ಲಿಯೇ ಈ ವಾಲಿ ಬದಿಯ ಸಂದರ್ಭದಲ್ಲಿ ಒಂದು ಮಾತು ಬರುತ್ತೆ. ಈ ವಾಲಿ ರಾಮನನ್ನು ಆಕ್ಷೇಪ ಮಾಡ್ತಾನೆ, ನೀನು ಹೇಗೆ ನನ್ನನ್ನು ಮರದ ಮರೆಯಿಂದ ಬಾಣ ಪ್ರಯೋಗ ಮಾಡಿ ಕೊಂದೆ ಅನ್ನುವ ಕುರಿತು ಕೆಲವಾರು ಪ್ರಶ್ನೆಗಳನ್ನು ಕೇಳ್ತಾನೆ. ಆ ಮಾತುಗಳ ಮಧ್ಯೆ ವಾಲಿ ಆಡೋ ಒಂದು ಮಾತು ಏನು ಅಂದರೆ, ಈಗ ನೀನು 4 ಜನರ ಮಧ್ಯೆ ಹೋಗಿ ಏನು ಹೇಳ್ತೀಯ, ಸಮಾಜಕ್ಕೆ ಹೇಗೆ ಮುಖ ತೋರಿಸ್ತೀಯ? ದೊಡ್ಡ ಪ್ರಶ್ನೆ ಇದ್ದಿದ್ದು ಅವತ್ತಿನ ಕಾಲದಲ್ಲಿ ಇದು ಅಂತ. ಅಂದರೆ ಲಜ್ಜೆ ಆಗ್ತಾ ಇತ್ತು ಅಂತ. ಆ ಪ್ರಕರಣದ ಬಗ್ಗೆ ನಾವು ವಿಸ್ತರಿಸೋಕೆ ಹೋಗೋದಿಲ್ಲ. ರಾಮ ಯಾಕೆ ಆ ಕಾರ್ಯ ಮಾಡಿದ, ಹಾಗೆ ಯಾಕೆ ಮಾಡಬೇಕಾಯ್ತು ಅನ್ನೋದಕ್ಕೆ ತುಂಬ ಸಮರ್ಥವಾದ ಉತ್ತರಗಳಿದ್ದಾವೆ. ಅದರ ಪ್ರಶ್ನೆ ಅದಲ್ಲ ಈಗ, ಹಾಗಾಗಿ ನಾವು ಅಲ್ಲಿ ಅದನ್ನು ವಿಸ್ತಾರ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಅವತ್ತಿನ ಕಾಲಕ್ಕೆ ಈ ಲಜ್ಜೆ ಅನ್ನೋದು ತುಂಬ ದೊಡ್ಡ ವಿಷಯ ಅಂತ. ದೊಡ್ಡ ಪ್ರಶ್ನೆ ಏನು ಅಂದರೆ, ನೀನು ಹೀಗೆ ಮಾಡಿದೆಯಲ್ಲ, ನೀನು ಜನರ ಮುಂದೆ ಹೋಗಿ ಏನು ಉತ್ತರ ಕೊಡ್ತೀಯ? ಈಗ ರಾಮ ಕೂಡ ಲಕ್ಷ್ಮಣ ರಾವಣನ ಶಕ್ತಿಕ್ಷೇಪದಿಂದಾಗಿ ಪ್ರಜ್ಞೆ ಕಳ್ಕೊಂಡು ಬೀಳ್ತಾನಲ್ಲ, ಪ್ರಾಣಾಂತ್ಯದ ಸ್ಥಿತಿಯಲ್ಲಿ ಬೀಳ್ತಾನಲ್ಲ, ಆಗ ರಾಮನಿಗೆ ಬರೋ ಪ್ರಶ್ನೆ, ಸುಮಿತ್ರೆಗೆ ಹೇಗೆ ಮುಖ ತೋರಿಸಲಿ? ಅಯೋಧ್ಯೆಗೆ ಹೋಗಿ ಸುಮಿತ್ರೆಗೆ ಹೇಗೆ ಮುಖ ತೋರಿಸಲಿ? ಲಕ್ಷ್ಮಣನ ಜೊತೆಗೆ ಹೋದವನು ಲಕ್ಷ್ಮಣನ ಕಾಪಾಡ್ಕೋಬೇಕಾಗಿತ್ತಲ್ವ, ದೊಡ್ಡಣ್ಣನಾಗಿ ಜವಾಬ್ದಾರಿ ಇತ್ತಲ್ವ, ರಕ್ಷಣೆ ಮಾಡ್ಕೋಬೇಕಾಗಿತ್ತಲ್ವ. ಅದು ಮಾಡೋಕ್ಕಾಗದೆ ಹೇಗೆ ಸುಮಿತ್ರೆಗೆ ಮುಖ ತೋರಿಸಲಿ, ಹೇಗೆ ಕೌಸಲ್ಯಗೆ ಮುಖ ತೋರಿಸಲಿ, ಹೇಗೆ ಉಳಿದವರಿಗೆ ಮುಖ ತೋರಿಸಲಿ? ಇವತ್ತು ಆ ಪ್ರಶ್ನೆ ಇಲ್ಲ. 3 ಬಿಟ್ಟವನು ಊರಿಗೆ ದೊಡ್ಡವನು ಅನ್ನೋ ಕಾಲ ಇವತ್ತು ಬಂದಿರತಕ್ಕಂಥದ್ದು. ರವಿಶಂಕರ್ ಪ್ರಶ್ನೆ ಇರೋದಲ್ಲಿ ಅಂತ. ಅವತ್ತು ಅದಿತ್ತು, ಇವತ್ತು ಅದಿಲ್ಲ ಅಂತ. ಆ ಲಜ್ಜೆ ಅದಿಲ್ಲ ಅಂತ. ಲಜ್ಜೆ ಇದ್ದಾಗ ಏನು ಮಾಡುತ್ತೆ ಅಂತಂದರೆ, ತಪ್ಪು ಕೆಲಸ ಮಾಡೋಕ್ಕೆ ಬಿಡಲ್ಲ ಅಂತ. ಲಜ್ಜೆ ಅಂದರೆ ಯಾವುದು? ಮುಖ ತೋರ್ಸೋಕ್ಕಾಗದೇ ಇರೋ ಕೆಲಸ ನಾವು ಮಾಡಬಾರ್ದು ಅಂತ. ಬೇರೆಯವರು ಮುಂದೆ ತಲೆ ತಗ್ಸುವಂಥ ಕೆಲಸ ನಾವು ಮಾಡಬಾರ್ದು ಅಂತ. ಅದೇ ತಾನೇ ಲಜ್ಜೆ ಅಂದರೆ ಅಂತ. ಅದು ಇದೆಯಾ ಇವತ್ತು ಅಂತ? ಇವತ್ತಿನ ಮಂತ್ರಿಗಳು, ನಾವು ಆ ಥರ ನೀವು ಹೋಲಿಕೆ ಮಾಡ್ತೀವಿ ಅಂತ ಅನ್ಕೋಬೇಡಿ, ಅವ್ರು ಹೋಲಿಕೆನೇ ಮಾಡ್ತಿರೋದು, ಬೇರೆ ಏನು ಮಾಡ್ತಿರೋದಲ್ಲ. ಇವತ್ತೇನಾಗಿದೆ ಅಂದರೆ ಅದೇ ಮಿಸ್ಸಿಂಗ್ ಅಂತ. ನಿನ್ನೆಯ ಸ್ಟೇಟ್ಮೆಂಟೇ ಬೇರೆ ಇದೆ, ನಾಳೆಯ ಸ್ಟೇಟ್ಮೆಂಟ್ ಪೂರ್ತಿ ಹೀಗಲ್ಲ ಹೀಗಿದೆ ಅಂತ. ಇವತ್ತು ಈ ಪಾರ್ಟಿ, ನಾಳೆ ಆ ಪಾರ್ಟಿ, ಇವತ್ತಿನ ಸಿದ್ಧಾಂತ ಇದು, ನಾಳೆಯ ಸಿದ್ಧಾಂತ ಅದು. ಇಂಥ ಒಂದು ಮಾನಗೇಡಿ ಕೆಲಸ ಮಾಡಿದರೂ ಕೂಡ ನಿರ್ಲಜ್ಜವಾಗಿ ಜನರಿಗೆ ಮುಖ ತೋರಿಸ್ತಾರೆ, ಹೆಮ್ಮೆಯಿಂದ ನಿಂತ್ಕೋತಾರೆ ಜನರು ಮುಂದೆ ಬಂದು ಅಂತ. ಏನಾಯಿತು ಅಂದರೆ, ಮರ್ಯಾದೆಯನ್ನು ಬಿಟ್ಟರು ಅಂತ. ಮಾನ ಮರ್ಯಾದೆ ಈ ಶಬ್ದ ಎಲ್ಲ ಇದೆ ನೋಡಿ ನಮ್ಮ ಪರಂಪರೆಯಲ್ಲಿ. ಈ ಶಬ್ದಗಳಿಗೆ ತುಂಬ ಮಹತ್ವ. ಈಗ ಬೈಬೇಕಾದ್ರೆ, ಚಿಕ್ಕವರಿಗೆ ತಪ್ಪು ಮಾಡಿದಾಗ ಬೈಬೇಕಾದ್ರೆ ಈ ಶಬ್ದಗಳು ಬರ್ತಾಯಿದ್ವು ಹಿಂದಿನ ಕಾಲದಲ್ಲಿ. ನಾಚಿಕೆ, ಮಾನ ಮರ್ಯಾದೆ ಏನೂ ಇಲ್ಲ ನಿನಗೆ ಅಂತ ಈ ಶಬ್ದ ಬರ್ತಾಯಿದ್ದು. ಇವತ್ತು ಅದಕ್ಕೇನು ಅವಕಾಶ ಇಲ್ಲ. ಯಾಕೆಂದರೆ ಅದು ಅಂದರೆ ಇಷ್ಟಪತ್ತಿ ಇಂಥ ಶಾಸ್ತ್ರಗಳನ್ನ ಪರಿಭಾಷೆ ಇದೆ, ಪೂಜ್ಯರೋದನ್ನು ಚೆನ್ನಾಗಿ ಬಲ್ರೋದನ್ನ ಅಂತ. ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ, ಹೌದು ಇಲ್ಲ ಏನೀಗ ಅಂತ ಕೇಳ್ತಾರೆ ಅವ್ರ ಮಕ್ಕಳು ಅಂತ ಕಾಲಕ್ಕೆ ನಾವು ಬಂದುಬಿಟ್ಟಿದ್ದೀವಿ ಅಂತ. ಹಾಗಾಗಿ ಶ್ರದ್ಧೆ ಹೇಗೆ ದೊಡ್ಡ ಗುಣವೋ, ಲಜ್ಜೆ ಕೂಡ ಹಾಗೆ ತುಂಬ ದೊಡ್ಡ ಗುಣ ಅಂತ. ಈ ಮರ್ಯಾದೆ ಅನ್ನೋ ಶಬ್ದ ಇದೆ. ಮರ್ಯಾದೆ ಅಂದರೆ ಏನೊಂದು ಸೀಮೆ ಅಂತ, ಒಂದು ಚೌಕಟ್ಟು ಅಂತ. ಅದರೊಳಗೆ ನಾವಿರಬೇಕು ಅಂತ. ನಿಮಗೆ ಬೇಲಿ ಹಾರೋದನ್ನೇ ಅಭ್ಯಾಸ ಮಾಡ್ಕೊಂಡು ಬಿಟ್ಟರೆ, ಎಲ್ಲರೂ ಬೇಲಿ ದಾಟಿ ವ್ಯವಹಾರ ಮಾಡೋದಾದರೆ ಸ್ವಲ್ಪವೇ ಸಮಯದಲ್ಲಿ ಬೇಲಿಗೆ ಅರ್ಥವೇ ಇರೋದಿಲ್ಲ, ಆಮೇಲೆ ಬೇಲಿ ಇರೋದಿಲ್ಲ, ಸ್ವಲ್ಪ ಕಾಲ ಕಳೆದ್ಮೇಲೆ ಬೇಲಿನೇ ಇರೋದಿಲ್ಲ ಅಂತ. ಇವತ್ತು ಆಗಿರೋದು ಅದು ಅಂತ. ಯಾಕೆಂದರೆ ಚಿಕ್ಕ ವಯಸ್ಸಿಂದ ಬರಬೇಕು. ಈ ಬೇಲಿ ದಾಟಿ ಹೋಗಬಾರ್ದು ಅನ್ನೋಂಥದ್ದು ಚಿಕ್ಕ ವಯಸ್ಸಿಂದ ಬರಬೇಕು. ವಾತಾವರಣ ಹಾಗಿರಬೇಕು. ಇವತ್ತೇನಾಗಿದೆ, ಚಿಕ್ಕ ವಯಸ್ಸಿಂದ ನಾವು ಅದನ್ನು ಕೊಡ್ತಾ ಇಲ್ಲ. ಚಿಕ್ಕ ವಯಸ್ಸಿಂದ ಮರ್ಯಾದೆ ಬಿಡೋದನ್ನೇ ತೋರಿಸ್ತಾ ಇದ್ದೀವಿ ನಾವು ಅದನ್ನು ಮಕ್ಕಳಿಗೆ. ದೊಡ್ಡವರಾದ್ಮೇಲೂ ವಾತಾವರಣ ಪೂರ್ತಿ ಅದೇ ಇದೆ. ಈಗ ನಾವು ಎಷ್ಟೇ ಚೆನ್ನಾಗಿ ಮಕ್ಕಳನ್ನ ಬೆಳೆಸಿದ್ರು ಕೂಡ ಈ ವಾತಾವರಣದಲ್ಲಿ ಬೆಳೆದ ಮಕ್ಕಳು ಮರ್ಯಾದೆ ಉಳಿಸ್ಕೊಳ್ಳೋದಿಲ್ಲ, ನಾಚಿಕೆಯನ್ನು ಇಟ್ಕೊಳ್ಳೋದಿಲ್ಲ. ಆ ಥರ ಆಗುತ್ತೆ. ಈಗ ರಾಮಾಯಣದ ಮಾತು ಹಾಗಿರಲಿ, ಈ ಮೊಹಮ್ಮದ್ ಅಲಿ ಬಾಕ್ಸರ್ ಅವ್ರದ್ದೊಂದು ಸಂದರ್ಭ ನಾವು ಇತ್ತೀಚೆಗೆ ಗಮನಿಸಿದ್ವು. ತುಂಬ ಆಶ್ಚರ್ಯ ಅಂತ ಅನಿಸ್ತು. ಹಾನ ಅಂತ ಅವರ ಮಗಳು, ಆಕೆ ಕಾಲಕ್ಕೆ ತಕ್ಕಂತೆ ಏನೊಂದು ಬಟ್ಟೆ ಉಟ್ಕೊಂಡು ಬಂದಿರ್ತಾಳೆ, ಪೂರ್ತಿ ಮೈ ಮುಚ್ಚುವಂಥದ್ದಲ್ಲ ಅದು. ಅದನ್ನು ನೋಡಿದಾಗ ಮೊಹಮ್ಮದ್ ಅಲಿ ತನ್ನ ಮಗಳನ್ನು ಕರೆದು ಹೇಳ್ತಾರೆ, ಅದೇನೆಂದರೆ, ನೋಡು ಮಗು, ಅತ್ಯಂತ ಬೆಲೆ ಬಾಳುವಂಥದ್ದು, ಅತ್ಯಂತ ಅಮೂಲ್ಯವಾದ ಯಾವುದೆಲ್ಲ ಇದೆ ಪ್ರಪಂಚದಲ್ಲಿ, ಅದೆಲ್ಲ ಕವರ್ಡ್, ಪ್ರೊಟೆಕ್ಟೆಡ್,
ಉದಾಹರಣೆಗೆ ವಜ್ರ ಅದೆಲ್ಲಿ ಸಿಗುತ್ತೆ ಅಂದರೆ ಭೂಮಿಯ ಆಡದಲ್ಲಿ ಸಿಗುತ್ತೆ. ಪೂರ್ತಿ ಕವರ್ಡ್, ಪ್ರೊಟೆಕ್ಟೆಡ್ ಅದು. ಮುತ್ತುಗಳು ಸಮುದ್ರದ ಆಡದಲ್ಲಿ ಸುಂದರವಾದ ಚಿಪ್ಪಿನ ಒಳಗಿರ್ತವೆ, ಬೀದಿ ಸರಕಾಗಿರೋದಿಲ್ಲ ಅಂತ. ಚಿನ್ನ ಗಣಿ ಒಳಗಡೆ ಹೋಗಬೇಕು ನೀವು, ಕಲ್ಲಿನ ಲೇಯರ್ಗಳಿರ್ತವೆ, ಒಳಗೆ ಕೆಳಗೆಲ್ಲ ಇರುತ್ತೆ ಚಿನ್ನದು ಅಂತ. ಮಹಮ್ಮದ್ ಅಲಿ ಮಾತುಗಳು ಇವೆಲ್ಲವೂ ಕೂಡ ಅಂತ. ಅದರಿಂದ ಮಗಳೇ, ಇದೆಲ್ಲಕ್ಕಿಂತಲೂ ಬೆಲೆ ಬಾಳೋ ಅಂಥದ್ದು ನಿನ್ನ ಶರೀರ. ವಜ್ರಕ್ಕಿಂತ, ಮುತ್ತಿಗಿಂತ, ಬಂಗಾರಕ್ಕಿಂತ ಎಷ್ಟೋ ಹೆಚ್ಚು ಬೆಲೆ ಬಾಳೋ ಅಂಥದ್ದು ಶರೀರ. ಅದನ್ನು ಬೀದಿ ಸರಕಾಗಿ ಮಾಡಬಾರ್ದು ಅಂತ ಅವರು ಮಹಮ್ಮದ್ ಅಲಿ ತಮ್ಮ ಮಗಳಿಗೆ ಏನು ಹೇಳಿದ್ರು ಅದನ್ನು ಇಡೀ ಪ್ರಪಂಚಕ್ಕೆ ಹೇಳಬೇಕಾಗಿದೆ ಇವತ್ತು. ಅಂಥ ಒಂದು ಸಂದರ್ಭ ಇದೆ ಅಂತ ಅನ್ಕೋತೀವಿ ನಾವು. ಹಾಗಾಗಿ ಲಜ್ಜೆ ಎನ್ನುವ ಆಸ್ತಿ ಇವತ್ತು ನಾವು ಕಳ್ಕೊಂಡಿದ್ದೀವಿ. ನಾವು ಅದನ್ನು ಇವತ್ತು ಅಂದರೆ ಇರಬೇಕಾದಲ್ಲೆಲ್ಲೂ ಅದು ಕಾಣ್ತಾ ಇಲ್ಲ. ಅದು ಬೇಕು. ಆ ಮೌಲ್ಯವನ್ನು ರಾಮಾಯಣ ಪ್ರತಿಪಾದನೆ ಮಾಡುತ್ತೆ.